ರಾಜಕೀಯದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಯಾರನ್ನು ಕೂಡ ತುಳಿದಿಲ್ಲ, ಹಲವರನ್ನು ಬೆಳೆಸಿದ್ದಾರೆ. ಅನೇಕ ನಾಯಕರು ರಾಜಕೀಯ ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ ಎಂದು ಜೆಡಿಎಸ್ ಶಾಸಕ ಸಿ.ಎನ್. ಬಾಲಕೃಷ್ಣ ಹೇಳಿದ್ದಾರೆ. ಶ್ರವಣಬೆಳಗೊಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಅಭಿವೃದ್ಧಿ ಶ್ರೇಯಸ್ಸು ದೇವೇಗೌಡರಿಗೆ ಸಲ್ಲುತ್ತದೆ. ಅವರು ಮಾಡಿದ ಅಭಿವೃದ್ಧಿ, ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ. ಭಾರತದಲ್ಲಿ ರೈತರ ಸಾಲ ಮನ್ನಾ ಮಾಡಿದ ಕೀರ್ತಿ ದೇವೇಗೌಡರಿಗೆ ಸಲ್ಲುತ್ತದೆ ಎಂದರು. ನಿನ್ನೆ ನಡೆದ ಸಮಾವೇಶ ಜೆಡಿಎಸ್ನ ಅಡಿಪಾಯಕ್ಕೆ ಯಾವುದೇ ತೊಂದರೆ ಇಲ್ಲ, ಪಕ್ಷದ ಬುನಾದಿ ಗಟ್ಟಿ ಇದ್ದು ಯಾವುದೇ ತೊಂದರೆ ಆಗುವುದಿಲ್ಲ ಎಂದರು. ಮೈಸೂರಿನಲ್ಲಿ ಹಲವಾರು ಸಮಾವೇಶ ನಡೆಸಿದ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಸಮಾವೇಶ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಸಚಿವರೇ ಹೇಳಿದ್ದಾರೆ. ಕಳೆದ ಚುನಾವಣೆಯ ಕಾಂಗ್ರೆಸ್ ಗೆಲುವು ಮುಂದಿನ ಯಾವುದೇ ಚುನಾವಣೆಗೆ ದಿಕ್ಸೂಚಿಯಲ್ಲ. ಅಧಿಕಾರದಲ್ಲಿ ಇರುವ ಪಕ್ಷಗಳು ಗೆಲ್ಲುವುದು ಸಾಮಾನ್ಯ. ಈ ರೀತಿಯ ಫಲಿತಾಂಶ ಹಿಂದಿನ 16 ಉಪಚುನಾವಣೆಯಲ್ಲಿ ಕಂಡಿದ್ದೇವೆ. ಆದ್ದರಿಂದ 3 ಉಪಚುನಾವಣೆ ಗೆದ್ದ ಮಾತ್ರಕ್ಕೆ ಇದು ಇಡೀ ರಾಜ್ಯದ ಜನರ ತೀರ್ಪು ಎಂದು ಹೇಳಲು ಸಾಧ್ಯವಿಲ್ಲ ಎಂದರು. ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಒಂದು ಸಾಕ್ಷಿ ಇದೆ. ಇವತ್ತು ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಜನಪರವಾದಂಥ, ರೈತರ ಪರವಾದಂಥ, ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ಇಡೀ ಹಿಂದೂಸ್ತಾನದಲ್ಲಿ ರೈತರ ಸಾಲ ಮನ್ನಾ ಮಾಡೋದು ದಿಟ್ಟ ತೀರ್ಮಾನ ಮಾಡಿದಂಥ ಎಚ್.ಡಿ. ಕುಮಾರಸ್ವಾಮಿ ಜನಪರವಾಗಿ ವಯಸ್ಸಾದವರಿಗೆ, ವಿಧವೆಯರಿಗೆ, ಅದರಲ್ಲೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೊಟ್ಟಂಥ ಒಂದು ಕೊಡುಗೆ ನಮ್ಮ ಮುಂದೆ ಸಾಕ್ಷಿ. ಮನೆ ರೇವಣ್ಣ ಯಾಕಂದರೆ ದೇವೇಗೌಡರ ಬಗ್ಗೆ ಬಹುಶಃ ಯಾವ ದಿಕ್ಕಿನಲ್ಲಿ ಮಾತಾಡಿದಾರೋ ನಮಗೆ ಮನೆಯ ಮುಖ್ಯಮಂತ್ರಿ ಗೊತ್ತಿಲ್ಲ. ಆದರೆ ದೇವೇಗೌಡರ ಅವ್ರು ಯಾರನ್ನೂ ಕೂಡ ತುಳಿದಿಲ್ಲ, ಪ್ರೋತ್ಸಾಹಿಸಿ ಬೆಳೆಸುವಂಥ ಕೆಲಸನ ಈ ರಾಜ್ಯದಲ್ಲಿ ಅವರು ಮಾಡಿದ್ದಾರೆ. ಅದು ಜನಕಲ್ಯಾಣಕರನ ಅವ್ರ ಪಕ್ಷಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ. ಈ ಜಿಲ್ಲೆ ಮೇಲೆ ಏನು ಪರಿಣಾಮ ಬೀರಲ್ಲ ಅಂತೀರ ಸರ್? ಅಂದರೆ ಅವ್ರು ಹೇಳಿದಾರಲ್ಲ, ಮೈಸೂರಲ್ಲಿ ಯಾವಾಗಲೂ ಕೂಡ ಮಾಡ್ತಾ ಇದ್ದು, ಮಂಡ್ಯ ಮತ್ತು ಹಾಸನದಲ್ಲಿ ಚರ್ಚೆ ಬಂದು ಹಾಸನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಅವರ ಪಕ್ಷದ ಜನಕಲ್ಯಾಣ ಕಾರ್ಯಕ್ರಮನ ಮಾಡಬಾರ್ದು ಅಂತ ನಾವೇನು ಹೇಳೋಕ್ಕಾಗಲ್ಲ. ಎಲ್ಲ ಕಡೆ ಆಯಾ ಊರುಗಳಿಂದ ಬಸ್ಗಳಲ್ಲಿ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದು ಅವ್ರ ಪಕ್ಷಕ್ಕೆ ಸೀಮಿತವಾದಂಥ. ಅದೇನು ನಮ್ಮ ಪಕ್ಷದ ಬೆಳವಣಿಗೆಗೆ, ನಮ್ಮ ಪಕ್ಷದ ಫೌಂಡೇಶನ್ಗೆ ಎಲ್ಲೂ ಕೂಡ ಅದೇನು ಸಮಸ್ಯೆ ಇಲ್ಲ ಸರ್.